ನನಗೆ ಫುಲ್ಲು ಬೆನ್ನು ಹಿಡ್ಕೊಂಡ್ಬಿಟ್ಟಿದೆ ಗುರು. ಆರ್ ಎ ಸಿ ಸಿಕ್ಕಿದೆ, ಅದ್ರ ಬೇರೆ ಹುಡುಗಿ ಸಿಕ್ಬಿಟ್ಟಿದ್ದಲ್ಲ ಆರ್ ಎ ಸಿಯಲ್ಲಿ. ನೀವು ನೋಡ್ಬೋದು ನಮ್ಮ ಹಮ್ಸಫರ್ ಎಕ್ಸ್ಪ್ರೆಸ್ಸು. ನನಗೆ ಖುಷಿ ಏನಂದರೆ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಕ್ರಾಸಿಂಗ್, ತಿರುಪತಿ SMVT ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಕ್ರಾಸಿಂಗ್. ನಮಸ್ಕಾರ ಗುರುಗಳೇ, ನಾನು ನಿಮ್ಮ UPWODcastಗೆ ಸ್ವಾಗತಿಸ್ತೀನಿ. ಇನ್ನೊಂದು ಹೊಸ ವ್ಲಾಗಲ್ಲಿ ಟೈಟಲ್ ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ. ಹಮ್ಸಫರ್ ಎಕ್ಸ್ಪ್ರೆಸ್ ಟ್ರೈನ್ ಜರ್ನಿ ಇದು 16320 ಟ್ರೈನ್ ನಂಬರು. ನಮ್ಮ SMVT ಬೆಂಗಳೂರಿಂದ ತ್ರಿವೇಂದ್ರಂ ನಾರ್ತ್ವರೆಗೂ ಇದು ಹೋಗುತ್ತೆ. ಇದು ನಮ್ಮ ಚಾನಲ್ದು ಸೆಕೆಂಡ್ ಹಮ್ಸಫರ್ ಎಕ್ಸ್ಪ್ರೆಸ್ಸು. ಫಸ್ಟ್ ಬಂದು ಪ್ಯಾಲೇಸ್ ಕ್ವೀನ್ ಹಮ್ಸಫರು. ವೀಡಿಯೋ ಇನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿಬಿಡಿ. ನಾನು ಸದ್ಯಕ್ಕೆ ಬಂದುಬಿಟ್ಟಿದ್ದೀನಿ ನಮ್ಮ SMVT ರೈಲ್ವೆ ಸ್ಟೇಷನಲ್ಲಿ. ನೀವು ತಿರಂಗೆ ನೋಡ್ಬೋದು, ಧ್ವಜೆ ಮತ್ತು ನಮ್ಮ SMVT ರೈಲ್ವೆ ಸ್ಟೇಷನು. SMVT ರೈಲ್ವೆ ಸ್ಟೇಷನ್ ಬಂದು ನಮ್ಮ ಇಂಡಿಯಾದು ಫಸ್ಟ್ AC ಸೆಂಟ್ರಲೈಸ್ಡ್ ರೈಲ್ವೆ ಸ್ಟೇಷನ್ ಇತ್ತು. ಬನ್ನಿ ಹೋಗೋಣ. ನಮ್ಮ ಕೋಚ್ ಹಮ್ಸಫರ್ ಲಿವ್ರಿ ಇದೆಯಾ ಅಥವಾ LHB ಇದೆಯಾ ಅಥವಾ ಏನಂತ ನನಗೆ ಗೊತ್ತಿಲ್ಲ, ನೋಡ್ಬಿಟ್ಟೆ ಗೊತ್ತಾಗುತ್ತೆ. ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಕೇರಳ ಕಡೆ ಟುವರ್ಡ್ಸ್ ಹೋಗ್ತಿರೋದು ಒಂದು ಡೆಸ್ಟಿನೇಷನ್ಗೆ. ಮೊದಲು ಹೋಗಿದೆ ಕೊಯಂಬತ್ತೂರಿಂದ ಪಾಲಕ್ಕಾಡ್ಗೆ ಹೋಗಿದೆ, ಅದಾದಮೇಲೆ ವಾಪಸ್ ಬಂದುಬಿಟ್ಟಿದೆ ಸೇಮ್ ಡೇಯಲ್ಲಿ. ಅದಾದಮೇಲೆ ಮುರುಡೇಶ್ವರ ಎಕ್ಸ್ಪ್ರೆಸ್ ಇಟ್ಕೊಂಡ್ಬಿಟ್ಟು ಹೈದರಾಬಾದ್ದು ಅದು ಹೋಗಿದ್ರಿ. ನೋಡೋಣ ಬನ್ನಿ ಹೋಗ್ಬಿಟ್ಟು ಹೆಂಗಿರುತ್ತೆ ನಮ್ಮ ಈ ಇಂಟೀರಿಯರ್ ಎಕ್ಸ್ಟೀರಿಯರ್ ನಮ್ಮ ಈ ಹಮ್ಸಫರ್ದು. ಬನ್ನಿ ಒಳಗಡೆ ಹೋಗೋಣ ಇವಾಗ. ನೀವು ನಮ್ಮ SMVT ರೈಲ್ವೆ ಸ್ಟೇಷನ್ದು ಔಟ್ಸೈಡ್ ವ್ಯೂ ನೋಡ್ಬೋದು. ವೆಯ್ಟಿಂಗ್ ಏರಿಯಾ ಇದು. ನಿಮಗೆ ಇಲ್ಲೊಂದು ಡಿಸ್ಪ್ಲೇ ಬೋರ್ಡ್ ಪ್ರೊವೈಡ್ ಮಾಡಿರ್ತಾರೆ. GM ಮೊಬೈಲ್ ಅಂತ ಒಂದು ಶಾಪ್ ಇರುತ್ತೆ. ಮತ್ತು ಎಂಟ್ರಿ ಎಕ್ಸಿಟ್, ಇದು ಎಕ್ಸಿಟು. ಪಕ್ಕದಲ್ಲಿ ನಿಮಗೆ ಎಂಟ್ರೀಸ್ ಹತ್ತು ಕಡೆ ಇರುತ್ತೆ. 2 ಎಂಟ್ರಿ ಅಲ್ಲಿ ನೀವು ನೋಡ್ಬೋದು ಗ್ರೀನ್ ಕಲರು. ಇಲ್ಲೊಂದು ಎಕ್ಸಿಟು, ಇಲ್ಲೊಂದು ಎಕ್ಸಿಟು. ಸೊ 2 ಎಕ್ಸಿಟ್ ನಿಮಗೆ ಪ್ರೊವೈಡ್ ಮಾಡಿರ್ತಾರೆ. ಮತ್ತು ನಿಮ್ಗೆ ವೀಡಿಯೋ ತೋರಿಸಿದ್ನಲ್ಲ, ಟೆಂಟ್ ಎಲ್ಲ ಹಾಕಿದ್ರು. ಸದ್ಯಕ್ಕೆ ದೀಪಾವಳಿ ಛಟ್ ಪೂಜಾ ಹಬ್ಬ ಮುಗೀತು, ಟೆಂಟು ತೆಗೆದುಬಿಟ್ಟಿದ್ದಾರೆ. ಆ್ಯಕ್ಚುಲಿ ಯಾವ ಟೆಂಟು ಸದ್ಯಕ್ಕೆ ಇಲ್ಲಿ ಇಲ್ಲ. ಇದಂತೂ ಪರ್ಮನೆಂಟ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಓಕೆ, ಅಲ್ಲಿ ಎಂಡಲ್ಲಿ ಓಪನ್ ಮಾಡಿದ್ದಾರೆ ನೋಡಿ. ಸೊ ಇದೇ ನಮ್ಮ SMVT ರೈಲ್ವೆ ಸ್ಟೇಷನ್ ಔಟ್ಸೈಡ್ ವ್ಯೂ. ಇದು ನೀವು ಎಂಟ್ರಿ ತೊಗೊಂಡ್ರೆ ಇಲ್ಲೂ ವೇಟಿಂಗ್ ಏರಿಯಾ ಪ್ರೊವೈಡ್ ಮಾಡಿದ್ದಾರೆ. ನೀವು ಲಾಸ್ಟ್ ಟೈಮ್ ರಶ್ ನೋಡಿದ್ರಿ, ಇವಾಗ ಅಷ್ಟೊಂದು ರಶ್ ಇಲ್ಲ. ಯಾಕಂದರೆ ಬಿಹಾರ್ದು ಮತ್ತು ಅಸ್ಸಾಮ್ದು ಮತ್ತು ವೆಸ್ಟ್ ಬೆಂಗಾಲ್ದು ಟ್ರೈನು ಸದ್ಯಕ್ಕೆ ಸಾಯಂಕಾಲ ಅಷ್ಟೊಂದು ಇಲ್ಲ ಗುರು. ಮತ್ತು ಅದು ಕಡೆ ನಿಮಗೆ ಟಿಕೆಟ್ ಕೌಂಟರ್ಸ್ ಸಿಗ್ಬಿಡುತ್ತೆ. ನೀವು ಫಸ್ಟ್ ಫ್ಲೋರಲ್ಲಿ ಬಂದರೆ ನಿಮಗೆ ಫುಡ್ ಆಪ್ಷನ್ ಎಲ್ಲ ಸಿಗ್ಬಿಡುತ್ತೆ. ವಡಾ ಪಾವ್, ಚಾಯ್ ಮತ್ತು ಅದು ಕಡೆ ಹೋಟ್ಲ್ ಆಪ್ಷನ್ ಎಲ್ಲ ನಿಮಗೆ ಸಿಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಫಸ್ಟ್ ಫ್ಲೋರಲ್ಲಿ ಬರಬೇಕು. ಗ್ರೌಂಡ್ ಫ್ಲೋರಲ್ಲಿ ಇದು ಆಪ್ಷನ್ ಏನೂ ಇಲ್ಲ. ಇದು ಎಲ್ಲ ಸ್ಟಾಲ್ಸು ಮುಂದೆ ರೇಟ್ ಕಾರ್ಡ್ಸ್ ಹಾಕಿರ್ತಾರೆ. ಸೊ ನೀವು ರೇಟ್ ಕಾರ್ಡ್ಸ್ ನೋಡ್ಕೊಂಡು ಕಾಸು ಕೊಡ್ಬೋದು. ನಾನು ವೆಜ್ ಸ್ಯಾಂಡ್ವಿಚ್ ತೊಗೊಂಡೆ. ಸೊ ವೆಜ್ ಸ್ಯಾಂಡ್ವಿಚ್ಗೆ 70 ರೂಪೀಸು, ನೀವು ಸೆಕೆಂಡಲ್ಲಿ ನೋಡ್ಬೋದು. ಸೊ 70 ರೂಪೀಸ್ ಕೊಟ್ಟು ಹೋಗ್ತಾಯಿದ್ದೀನಿ ಇವಾಗ. ಗುರು, ನಮ್ಮ ಟ್ರೈನ್ ಇರೋದು ಪ್ಲಾಟ್ಫಾರ್ಮ್ ನಂಬರ್ 7ಅಲ್ಲಿ. ಮಾತಾಡೋದು ಇವಾಗ AC ಎಲ್ಲ ಆಫ್ ಮಾಡಿಬಿಟ್ಟಿದ್ದಾರೆ. ಲಾಸ್ಟ್ ಟೈಮ್ ಬಂದಾಗ AC ಎಲ್ಲ ಆನ್ ಇತ್ತು ಫೆಸ್ಟಿವಲ್ ಸೀಸನಲ್ಲಿ. ಇವಾಗ ಎಲ್ಲ ಆಫ್ ಗುರು. ಫೆಸ್ಟಿವಲ್ ಮುಗೀತು, ACನೂ ಮುಗೀತು ನಿಮ್ಮದು. ಗುರು, ಇದು ನಾನು ಪ್ಲಾಟ್ಫಾರ್ಮ್ ನಂಬರ್ 7ಅಲ್ಲಿ ಬಂದುಬಿಟ್ಟೆ. ನೀವು ನೋಡ್ಬೋದು ನಮ್ಮ ಹಮ್ಸಫರ್ ಎಕ್ಸ್ಪ್ರೆಸ್ಸು. ನನಗೆ ಖುಷಿ ಏನಂದರೆ ಹಮ್ಸಫರ್ ಲಿವ್ರಿಯಲ್ಲೇ ಇದೆ ಗುರು ನಮ್ಮ ಹಮ್ಸಫರ್ ಎಕ್ಸ್ಪ್ರೆಸ್ಸು. ಸೊ ನಾನು ನೋಡೋಕೆ ಹೋಗ್ತೀನಿ ಸ್ಲೀಪರ್ ಕ್ಲಾಸಸ್ ಎಷ್ಟು ಕೋಚಸ್ ಅವೈಲೇಬಲ್ ಇದೆ ಅಂತ. ಸೊ ಅದು ಇನ್ಫಾರ್ಮೇಷನ್ ನಿಮ್ಗೆ ಪ್ರೊವೈಡ್ ಮಾಡಿದ್ರೆ ನೀವು ಅದು ಸ್ಲೀಪರ್ ಕ್ಲಾಸಲ್ಲಿ ಜರ್ನಿ ಮಾಡಬೇಕಂದ್ರೆ ನೀವು ಥಿಂಕ್ ಮಾಡಿ ಜರ್ನಿ ಮಾಡ್ಬೋದು. ಮತ್ತು ನಮ್ಮದು ನಂದು ಇರೋದು B15 ಫುಲ್ ಫಸ್ಟಲ್ಲಿರುತ್ತೆ. ನೋಡೋಣ ಇವಾಗ ಬನ್ನಿ. ಫಸ್ಟ್ ನಾನು ಹಿಂದೆಯಿಂದ ಸ್ಲೀಪರ್ ನೋಡ್ಕೊಂಬರ್ತೀನಿ ಎಷ್ಟಿದೆ ಅಂತ. ಸೊ ನೀವು ನೋಡೋಕೆ ಹೋದರೆ ನಮ್ಮದು S1 ಅಲ್ಲಿದೆ. ಅದಾದ್ಮೇಲೆ ನಿಮಗೆ ಒಂದು ಪ್ಯಾಂಟ್ರಿ ಕಾರ್ ಸಿಗ್ಬಿಡುತ್ತೆ. ಎಷ್ಟು ನಿಮ್ಗೆ ಸಿಗುತ್ತೆ. ಸೊ 2 ಸ್ಲೀಪರ್ ಸಿಗುತ್ತೆ. AC ನಾನು ಇನ್ನೂ ವಾಕ್ ಮಾಡ್ಕೊಂಡು ಹೋಗ್ಬೇಕು ಎಷ್ಟು ಕೋಚಸ್ ಇದೆ ಅಂತ. ಸೊ ಅದು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಒಳ್ಳೇದೇನೆಂದರೆ ನಮ್ಮ ಪ್ಯಾಂಟ್ರಿ ಕಾರ್ ಇದೆ, ನಾನು ಇರಲ್ಲ ಅಂದ್ಕೊಂಡಿದ್ದೆ. ಸೊ ಒಂದು ಸ್ಯಾಂಡ್ವಿಚ್ ಇಸ್ಕೊಂಡ್ಬಿಟ್ಟೆ, ನಿಮ್ಗೆ ತೋರಿಸ್ನಲ್ಲ, ಪರವಾಗಿಲ್ಲ ಬನ್ನಿ. ಇವಾಗ ಡಿನ್ನರ್ಗೆ ಟೆನ್ಷನ್ ಇರಲ್ಲ ಆ್ಯಕ್ಚುಲಿ ಈ ಟ್ರೈನಲ್ಲಿ. ಪ್ಲ್ಯಾಟ್ಫಾರ್ಮ್ ನಂಬರ್ 6ಅಲ್ಲಿ ನಮ್ಮದು SMVT ಮುರುಡೇಶ್ವರ SMVT ಕಣ್ಣೂರು ಎಕ್ಸ್ಪ್ರೆಸ್ ನಿಂತ್ಕೊಂಡಿದೆ. ಸೊ ಇದು ಆ್ಯಕ್ಚುಲಿ SMVT ಕಣ್ಣೂರು. SMVTಯಿಂದ ಕಣ್ಣೂರು ಹೋಗುತ್ತೆ. ಪ್ಲ್ಯಾಟ್ಫಾರ್ಮ್ ನಂಬರ್ 2ಅಲ್ಲಿ SMVT ಮುರುಡೇಶ್ವರ ಶಂಟ್ ಆಗಿದೆ. ಸೊ ಅದು ಮೊದಲು ಹೋಗುತ್ತೆ. ಅದಾದಮೇಲೆ ನಮ್ಮ ಈ ಗಾಡಿ ಹೋಗುತ್ತೆ. ಗುರು, ನಾನೊಂದು ಫುಲ್ಲು ವಾಕಿಂಗ್ ಮಾಡಿದೆ ನಮ್ಮ ಹಮ್ಸಫರ್ದು. ಸೊ ಇವಾಗ ಮಾತಾಡೋಕೆ ಹೋದರೆ ನಿಮಗೆ 16 ಥರ್ಡ್ AC ಕೋಚಸ್ ಸಿಗುತ್ತೆ. B16ವರೆಗೂ ಸಿಗುತ್ತೆ. ಅದಾದಮೇಲೆ ನಿಮಗೆ 2 ಬಂದು ಸ್ಲೀಪರ್ ಕ್ಲಾಸಸ್ ಸಿಗುತ್ತೆ. ಒಂದು ಇದು ಸಿಗುತ್ತೆ ನಿಮಗೆ ಪ್ಯಾಂಟ್ರಿ ಕಾರು, ಒಂದು ನಿಮಗೆ ಜನರಲ್ ಕ್ಲಾಸಸ್ ಇದರಲ್ಲಿ ಸಿಗೋಲ್ಲ. ಮತ್ತು ಮಾತಾಡೋಕೆ ಹೋದರೆ ನನ್ನದು ಟಿಕೆಟು RACಯಲ್ಲಿದೆ. ಹೆಂಗೆ ಹೋಗೋದಂತ ನನಗೂ ಐಡಿಯಾ ಇಲ್ಲ. RACಯಲ್ಲಿ ಎಷ್ಟು ವರ್ಷ ಆದಮೇಲೆ ಹೋಗ್ತಿದ್ದೀನೋ. ಇದರಲ್ಲಿ ಹೋಗಿದೆ, ಯಾವುದು ಗೋರಖ್ಪುರ್ ಎಕ್ಸ್ಪ್ರೆಸ್ಸು. ಅವಾಗ ನನ್ನ ಕನ್ನಡದಲ್ಲಿ ವೀಡಿಯೋ ಮಾಡ್ತಿದ್ದಿಲ್ಲ. ಸೊ ಗೋರಖ್ಪುರ್ ಎಕ್ಸ್ಪ್ರೆಸ್ಸಲ್ಲಿ ಹೋಗಿದೆ, ಹಿಂದಿಯಲ್ಲಿ ವೀಡಿಯೋ ಮಾಡ್ತಿದ್ದೆ. ಅದಾದಮೇಲೆ ಇವಾಗ ನಾನು ಹೋಗ್ತಿದ್ದೀನಿ. ನೋಡೋಣ ಹೆಂಗಿರುತ್ತೆ. TT ಹತ್ರ ಮಾತಾಡೋಣ. ಏನಾದರೂ ಸ್ವಲ್ಪ ಸೀಟ್ ಅರೇಂಜ್ ಆಗಿಬಿಟ್ರೆ ನಮಗೆ ಚೆನ್ನಾಗಿರುತ್ತೆ. ಇದು ನೀವು ನಮ್ಮ ಹಮ್ಸಫರ್ ಲಿಂಕ್ ನೋಡ್ಬೋದು. WAP7 ಹುಬ್ಬಳ್ಳಿ ಇದು.
37693 ನಮ್ಮ ಲಿಂಕ್ ಇದು. ಗುರು ಜನರೇಟರ್ ಕಾರು ಫುಲ್ಲು ಸೌಂಡ್ ಮಾಡ್ತಿದೆ ಗುರು, ಫುಲ್ ಅಂದರೆ ಫುಲ್ಲು. ಸೊ ಇದು ನಾನು ಗೇಟ್ ಎಂಟ್ರಿ ಮಾಡಿಬಿಟ್ಟಿದ್ದೀನಿ. ಸೊ ಒಳ್ಳೇದೇನೆಂದರೆ ಹ್ಯಾಂಡ್ ವಾಶ್ ಇದೆ ಗುರು, ನನಗೆ ಇದು ಇಷ್ಟ ಆಯಿತು. ಮತ್ತು ಸಿಂಕ್ ನೋಡಿ ಫುಲ್ ಕ್ಲೀನ್ ಇದೆ, ಡಸ್ಟ್ಬಿನ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ವಾಶ್ರೂಮ್ಸು ಕ್ಲೀನ್ ಇರುತ್ತೆ, ಅಲ್ಲೂ ಡಸ್ಟ್ಬಿನ್ಸ್ ಪ್ರೊವೈಡ್ ಮಾಡಿದ್ದಾರೆ, ಜನ ಕೆಳಗಡೆ ಇಕ್ಬಾರ್ದು ಅಂತ. ಮತ್ತು ವಾಶ್ರೂಮ್ಸು ಕ್ಲೀನ್ ಇರುತ್ತೆ. ಒಬ್ಬನು ಬಂದ ಯೂಸ್ ಮಾಡ್ಕೊಂಡು ಡೋರ್ ಬಿಟ್ಬಿಟ್ಟು ಹೋಗ್ಬಿಟ್ಟ. ಏನಪ್ಪ ಸೇವಿಂಗ್ ಸೆನ್ಸು, ಜನ ಕ್ಲೋಸ್ ಮಾಡೋಕ್ಕೆ ತಾಕತ್ತಿಲ್ಲ, ತಲೆ ಕೆಡೋಗ್ಬಿಡೋದು ಇದೆಲ್ಲ ನೋಡ್ಬಿಟ್ಟು ನಂದು ಸೀರಿಯಸ್ಲಿ. ಇದು ಎಕ್ಸಾಕ್ಟ್ಲಿ 7 PM ನಾವು ಹೊರಟ್ಬಿಟ್ಟಿದ್ದೀವಿ SMVT ರೈಲ್ವೆ ಸ್ಟೇಷನ್ ಇಂದ. ಗುರು ತೋರಿಸ್ದಂಗೆ ನಾವು ಹೊರಟ್ಬಿಟ್ಟಿದ್ದೀವಿ SMVT ರೈಲ್ವೆ ಸ್ಟೇಷನಿಂದ. ಮಾತಾಡೋಕೋದ್ರೆ ರೂಟ್ ಬಗ್ಗೆ, ಇವಾಗ ನಮ್ಮ ಟ್ರೈನ್ ಹೋಗೋದು ವಯಾ ಸೇಲಮ್. ಸೊ ಸೇಲಮ್ಗೆ ಹೋಗೋಕ್ಕೆ 2 ರೂಟ್ ಇದೆ. ಒಂದು ವಯಾ ಕೃಷ್ಣರಾಜಪುರಮು, ವೈಟ್ಫೀಲ್ಡ್, ಬಂಗಾರಪೇಟೆ, ಜುಲಾರ್ಪೇಟೆ ಬೈಪಾಸ್ ಯೂಸ್ ಮಾಡಿಕೊಂಡು ನಾವು ಹೋಗ್ತೀವಿ ಸೇಲಮ್ಗೆ. ಇನ್ನೊಂದು ವಯಾ ಹೊಸೂರು, ಅದಾದಮೇಲೆ ಧರ್ಮಪುರಿಗೆ ಹೋಗುತ್ತೆ ಸೇಲಮ್ಗೆ. ಸೊ ನಾವು ಯೂಸ್ ಮಾಡ್ತಿರೋದು ಕೃಷ್ಣರಾಜಪುರಂ ಬಂಗಾರಪೇಟೆ ರೂಟು, ಯಾಕಂದರೆ ಅದು ಫಾಸ್ಟೆಸ್ಟ್ ರೂಟು. ಇದು ನಮ್ಮದು ಧರ್ಮಪುರಿ ರೂಟ್ ಬಂದು ಸ್ಲೋಯೆಸ್ಟ್ ರೂಟು. ಸೊ ನಾವು ಇವಾಗ ಸೇಲಮ್ವರೆಗೂ ವಯಾ ಕೃಷ್ಣರಾಜಪುರಂ ಬಂಗಾರಪೇಟೆ ಹೋಗ್ತೀವಿ ನಾವು. ಇದು ನಮ್ಮ ತ್ರಿವೇಂದ್ರಂ ನಾರ್ತ್ ಹಮ್ಸಫರ್ ಎಕ್ಸ್ಪ್ರೆಸ್ ತಲುಪಿದೆ. ತಾನಿನ ಮೊದಲ ಕಮರ್ಷಿಯಲ್ ಹಾಲ್ಟು ಕೃಷ್ಣರಾಜಪುರಂ ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮಿಂಗು 7:11 PM 2 ನಿಮಿಷ ಸ್ಟಾಪ್ ಸಿಗುತ್ತೆ. ನಾವು 2 ನಿಮಿಷ ಡಿಲೇ ಬಂದಿದ್ದೀವಿ. ನೀವು ನೋಡಿದ್ರೆ ರಶ್ ತಾನೇ ನಮ್ಮ ಟ್ರೈನ್ಗೆ. ಮ್ಯಾಕ್ಸಿಮಮ್ ರಶ್ ನಿಮಗೆ ಇಲ್ಲಿಂದ ಸಿಗೋದು, ಯಾಕಂದರೆ ನಿಮ್ಗೆ ಇಲ್ಲಿಂದ ಎಲ್ಲ ಕನೆಕ್ಟಿವಿಟಿ ಸಿಗುತ್ತೆ. ಬಸ್ಸು, ಮೆಟ್ರೋ, ಯಾವ್ದು ನಿಮ್ಗೆ ಸಬರ್ಬನ್ ಕನೆಕ್ಟಿವಿಟಿ, ಸಬರ್ಬನ್ ಅಲ್ಲ, ಲೋಕಲ್ ಟ್ರೈನ್ ಕನೆಕ್ಟಿವಿಟಿ ಎಲ್ಲ ನಿಮ್ಗೆ ಸಿಗುತ್ತೆ, ಡೆಮೋ ಮೆಮೋದೆಲ್ಲ. ಸೊ ಅದಕ್ಕೆ ಮೆಟ್ರೋ ಕನೆಕ್ಟಿವಿಟಿ, ಬಸ್ ಕನೆಕ್ಟಿವಿಟಿ, ಫೀಸಿಬಿಲಿಟಿ ಇದೆ ಅಂತ ಸುಮಾರು ಜನ ನಮ್ಮ ಕೃಷ್ಣರಾಜಪುರಂ ರೈಲ್ವೆ ಸ್ಟೇಷನಿಂದ ಬೋರ್ಡ್ ಮಾಡ್ತಾರೆ ಈ ಟ್ರೈನ್ನ. ಇದು 2 ಮಿನಿಟ್ಸ್ ಹಾಲ್ಟ್ ಆದಮೇಲೆ ನಾವು ಹೊರಟ್ಬಿಟ್ಟಿದ್ದೀವಿ ಕೃಷ್ಣರಾಜಪುರಂ ರೈಲ್ವೆ ಸ್ಟೇಷನಿಂದ. ಗುರು ಹೆವಿ ಅಂದರೆ ಹೆವಿ ರಶ್ ಕಾಣಿಸ್ತು. ಯಾವ ಟ್ರೈನ್ ಬರ್ತಿದೆ? ಯಾವುದೋ ಬರ್ತಿದೆ ಫಾಸ್ಟಲ್ಲಿ. ಮೆಮೋ ಟ್ರೈನ್ ಕ್ರಾಸಿಂಗ್. ಇದು ನಾವು ತಲುಪಿದ್ದೀವಿ ಇವಾಗ ವೈಟ್ಫೀಲ್ಡ್ ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮಿಂಗು 7:24 PM 1 ನಿಮಿಷ ಸ್ಟಾಪ್ ಸಿಗುತ್ತೆ. ನಾವು ಸದ್ಯಕ್ಕೆ ಬಂದಿದ್ದೀವಿ 2 ನಿಮಿಷ ಡಿಲೇ. ಇಲ್ಲೂ ಆ್ಯಕ್ಚುಲಿ ರಶ್ ನೋಡೋಕ್ಕೆ ಸಿಕ್ತು, ಬಟ್ ಅಷ್ಟೊಂದಿಲ್ಲ. ಕೇರ್ಪುರಮ್ಕಿಂತ ಇಲ್ಲ ಅಷ್ಟೊಂದು ರಶ್ ಇದ್ದಿಲ್ಲ ಆ್ಯಕ್ಚುಲಿ. ಡಿಪಾರ್ಟೆಡ್ ಫ್ರಮ್ ವೈಟ್ಫೀಲ್ಡ್ ರೈಲ್ವೆ ಸ್ಟೇಷನ್.
MGR Chennai Central SSS Hubballi Superfast Express crossing. Tirupati SMVT Superfast Express crossing. ಟ್ರೈನ್ ನಂಬರ್ 16320 ತಲುಪಿದೆ ಈಗ ಬಂಗಾರಪೇಟ್ ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮಿಂಗು 7:59 PM. 1 ನಿಮಿಷ ಸ್ಟಾಪ್ ಸಿಗುತ್ತೆ. ನಾವು ಬಂದಿದ್ದೀವಿ 11 ನಿಮಿಷ ಡಿಲೇ. ಮತ್ತು ನೀವು ನೋಡೋಕೆ ಹೋದರೆ ನಮ್ಮದು ಕ್ರಾಸಿಂಗ್ ಇಲ್ಲ ಆಗ್ತಿದೆ ಲಾಲ್ಬಾಗ್ ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ ಜೊತೆ MGR ಚೆನ್ನೈ ಸೆಂಟ್ರಲ್ ಟು KSR ಬೆಂಗಳೂರು. ನಾವು ಬಂದಿದ್ದೀವಿ ಯಾವ ಪ್ಲ್ಯಾಟ್ಫಾರ್ಮ್ ಗುರು ಗೊತ್ತಾಗ್ತಿಲ್ಲ. ಸೊ ಇದು ನಮ್ಮ ಟ್ರೈನ್ ಆ್ಯಕ್ಚುಲಿ ಹೊರಟ್ಬಿಟ್ಟಿದೆ ಬಂಗಾರಪೇಟ್ ರೈಲ್ವೆ ಸ್ಟೇಷನಿಂದ, ಬಂಗಾರಪೇಟ್ ಜಂಕ್ಷನ್ ರೈಲ್ವೆ ಸ್ಟೇಷನಿಂದ. ಸೊ ಜಂಕ್ಷನ್ ಏನಕ್ಕೆ ಹೇಳ್ತಾರೆ ನೀವು ನನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಮ್ಮ ಕರ್ನಾಟಕದಲ್ಲಿ ಇದೆ ಲಾಸ್ಟ್ ರೈಲ್ವೆ ಸ್ಟೇಷನ್ ಈ ಟ್ರೈನ್ಗೆ. ಅದಾದ್ಮೇಲೆ ನಾವು ಎಂಟ್ರಿ ಹೊಡಿತೀವಿ ತಮಿಳ್ನಾಡು ಒಳಗಡೆ, ಅದಾದ್ಮೇಲೆ ನಾವು ಎಂಟ್ರಿ ಹೊಡ್ತೀವಿ ಕೇರಳ ಒಳಗಡೆ. ಸೊ ನಮ್ಮ ಕರ್ನಾಟಕದ ಇದು ಲಾಸ್ಟ್ ಸ್ಟಾಪು. ಮತ್ತು ಇವಾಗ ನಮ್ಮದು MGR ಚೆನ್ನೈ ಸೆಂಟ್ರಲ್ ಮೈಸೂರು ಜಂಕ್ಷನ್ ವಂದೇ ಭಾರತ್ ಬರ್ತಿದೆ ಕ್ರಾಸಿಂಗ್ಗೆ. ಸೊ ಅದೊಂದು ಕ್ಯಾಪ್ಚರ್ ಮಾಡೋಣ. ಅದಾದ್ಮೇಲೆ ತಿರ್ಗಾ ನಾನು ಹೋಗಿ TT ಅವ್ರ ಹತ್ರ ಮಾತಾಡಬೇಕು, ನೋಡೋಣ ಏನಾಗುತ್ತೆ. ಸ್ವಲ್ಪ ಮಾತಾಡಿದೆ, ಅವರಂದ್ರು ಓಕೆ ಖಾಲಿ ಇದ್ದರೆ ಕೊಡ್ತೀನಿ, ಬಟ್ ಖಾಲಿ ಇದ್ದಿಲ್ಲ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಸೊ ನೋಡೋಣ ಯಾಕ್ರಿ ನಾವು MGR ಚೆನ್ನೈ ಸೆಂಟ್ರಲ್ ಮೈಸೂರು ವಂದೇ ಭಾರತ್ ಎಕ್ಸ್ಪ್ರೆಸ್ ಕ್ರಾಸಿಂಗ್. ಈ ಕ್ರಾಸಿಂಗ್ ನೀವು ನೋಡಿದ್ರಲ್ಲ ನಾವು ವಂದೇ ಭಾರದ್ದು. ಸೊ ಲಾಲ್ಬಾಗ್ ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ನ ಬಂಗಾರಪೇಟೆಯಲ್ಲಿ ನಿಲ್ಲಿಸ್ಬಿಟ್ರು. ಇವಾಗ ಅದನ್ನ ವಂದೇ ಭಾರತ್ನ ಮುಂದೆ ಕಳಿಸ್ತಾರೆ ಮತ್ತು ಲಾಲ್ಬಾಗ್ನ ಹಿಂದೆ ಕಳಿಸ್ತಾರೆ. ಸೊ ಅದಕ್ಕೆ ಲಾಲ್ಬಾಗ್ನ ಅಲ್ಲಿ ನಿಲ್ಲಿಸಿರೋದು ಬಂಗಾರಪೇಟೆ ಜಂಕ್ಷನಲ್ಲಿ. ಗುರು ಇವಾಗ ನಾವು ತಲುಪಿದ್ದೀವಿ ನಮ್ಮ ತಮಿಳ್ನಾಡಿನ ಮೊದಲ ಕಮರ್ಷಿಯಲ್ ಹಾಲ್ಟು ತಮಿಳ್ನಾಡುವಲ್ಲಿ ಬರೋದು. ಅದು ಬಂದು ಸೇಲಂ ಜಂಕ್ಷನು. ಬರುವ ಟೈಮಿಂಗು 10:37. 3 ನಿಮಿಷ ನಿಮ್ಗೆ ಸ್ಟಾಪ್ ಸಿಗುತ್ತೆ ಇಲ್ಲಿ. ನನಗೆ ಫುಲ್ಲು ಬೆನ್ನು ಹಿಡ್ಕೊಂಡ್ಬಿಟ್ಟಿದೆ ಗುರು. RAC ಸಿಕ್ಕಿದೆ, ಅದ್ರ ಮೇಲೆ ಹುಡುಗಿ ಸಿಕ್ಬಿಟ್ಟಿದ್ದಲ್ಲ RACಯಲ್ಲಿ. ತಲೆ ಕೆಟ್ಟೋಗ್ಬಿಟ್ಟಿದೆ ನಂದು. ಹುಡುಗರು ಅಂದರೆ ಕಾಲು ಹಾಕೊಂಡು ಮಲ್ಕೊಬೋದು, ಬಟ್ ಹುಡುಗಿರಲ್ಲಂದರೆ ಏನೂ ಮಾಡೋಕ್ಕಾಗಲ್ಲ. ಹೆವಿ ಅಂದರೆ ಹೆವಿ ಬೆನ್ನು ಹಿಡ್ಕೊಂಡ್ಬಿಟ್ಟಿದೆ. ಏನು ಮಾಡೋದಂತ ಅರ್ಥ ಆಗ್ತಿಲ್ಲ. ಇವಾಗೇ ನಿದ್ದೆ ಆಗ್ತಿಲ್ಲ. RAC ಸಿಗಬೇಕು, ಬಟ್ ಹುಡುಗಿ ಜೊತೆ ಸಿಗ್ಬಾರ್ದು ಗುರು. ಹುಡುಗರ ಜೊತೆ ಸಿಕ್ಕಿದ್ರೆ ಓಕೆ, ಬಟ್ ಹುಡುಗಿ ಜೊತೆ ಸಿಕ್ಬಿಟ್ರೆ ಖಲ್ಲಾಸ್. ಮತ್ತು ನಾವಿಲ್ಲಿ ಬಂದಿದ್ದೀವಿ 20 ಮಿನಿಟ್ಸ್ ಡಿಲೇ ಗುರು. ತಲೆ ಕೆಟ್ಟೋಗ್ಬಿಟ್ಟಿದೆ RACಯಿಂದ ಏನು ಮಾಡಬೇಕಂತ.
ವೆಲ್ಕಮ್ ಟು ಕೇರಳ. ನಾವಿವಾಗ ಕೇರಳದು ಮೊದಲಿನ ಸ್ಟಾಪು ಪಾಲಕ್ಕಾಡ್, ಅಂದರೆ ಪಾಲಕ್ಕಾಡ್ ಜಂಕ್ಷನ್ಗೆ ತಲುಪಿದ್ದೀವಿ. ಗುರು, ಇದು ನಾವು ತಲುಪಿಟ್ಟಿದ್ದೀವಿ ಎರ್ನಾಕುಲಂ ಟೌನ್ ರೈಲ್ವೆ ಸ್ಟೇಷನ್ಗೆ. ಇದೇ ಔಟ್ಸೈಡಿಂದ ವ್ಯೂ ನೀವು ನೋಡ್ಬೋದು. ಸೊ ನಾನು ಇಲ್ಲೇ ಡಿಬೋರ್ಡ್ ಮಾಡ್ತೀನಿ. ನಿಮಗೆ ಕಾರಣ ಗೊತ್ತಿರುತ್ತೆ, ಮತ್ತು ಟಿಕೆಟ್ ಪ್ರೈಸು ಬರ್ತಿರುತ್ತೆ. RAC ಅಂತೂ ಸಿಕ್ಕಿದ್ರೆ ಹುಡುಗನೇ ಸಿಗಬೇಕು, ಹುಡುಗಿನೇ ಸಿಗಬೇಕು. ಹುಡುಗಿ ಹಂಗೆ ಮಿಕ್ಸ್ ಅಂತೂ ಸಿಗಲೇಬಾರ್ದು ಗುರು. ಸುಮಾರು ಜನ ನೀವು ಪ್ರೇ ಮಾಡ್ತಿರ್ತೀರ ಸಿಗ್ಬೇಕಂತ. ದಯವಿಟ್ಟು ಆ ಥರ ಪ್ರೇ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ, ಸತ್ತೋಗ್ಬಿಡ್ತೀರಾ. ಹಂಗೆ ನನ್ನ ಕಾರಣ ಫುಲ್ ಇದಾಯಿತು. ನಾನು ಪಾಲ್ಘಾಟಲ್ಲಿ ಪಾಲ್ಘಾಟಲ್ಲಿ ಒಂದು ಸೀಟ್ ಸಿಕ್ತು, ಅದ್ರಲ್ಲಿ ಹೋಗಿ ಮಲ್ಕೊಂಡೆ. ಆವಾಗ ಸ್ವಲ್ಪ ಖುಷಿ ಅನಿಸ್ತು ಗುರು. ಮತ್ತೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ. ಮತ್ತು ಬೆಂಗಳೂರಿಂದ ಟ್ರಿವಾಂಡ್ರಮ್ ನಾರ್ತವ್ರಿಗೆ ಎಷ್ಟಾಗುತ್ತೆ ಅದು ನಾನು ಹಾಕಿದ್ದೀನಿ ಸ್ಕ್ರೀನ್ ಮೇಲೆ ಟಿಕೆಟ್ ಪ್ರೈಸು. ಮತ್ತು ಸಿಗೋಣ ಇನ್ನೊಂದು ಜರ್ನಿಯಲ್ಲಿ. ವೀಡಿಯೋ ಅಷ್ಟೇ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸರಿ, ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕದಲ್ಲಿ.